ಏನಾಯ್ತು? ಒಂದ್ ನಿಮಿಷ ಮೇಡಮ್, ನೋಡಿ ಹೇಳ್ತೀನಿ. ಡ್ರೈವರ್, ರೇಡಿಯೇಟರ್ ತೂತಾಗಿ ನೀರೆಲ್ಲ ಚೆಲ್ಲೋಗಿದೆ ಮೇಡಮ್. ತೂತಾಗೋಯ್ತಾ? ಹೌದು ಮೇಡಮ್, ಹೀಟ್ ಆಗಿ ಹುಚ್ಚ ಹಿಕ್ಕೊಂಡ್ಬಿಟ್ಟಿದೆ. ಈಗ ಏನಪ್ಪ ಮಾಡೋದು? ಪಕ್ಕದೂರ್ಗೆ ಹೋಗಿ ರೇಡಿಯೇಟರ್ ವೆಲ್ಡ್ ಮಾಡಿಸ್ಬೇಕು ಮೇಡಮ್. ಎಷ್ಟೊತ್ತಾಗುತ್ತೆ? ರೇಡಿಯೇಟರ್ ಬಿಚ್ಚೋಕೆ ಅರ್ಧ ಗಂಟೆ, ಪಕ್ಕದವ್ರಿಗೆ ಹೋಗೋಕೆ 1 ಗಂಟೆ, ವೆಲ್ಡ್ ಮಾಡ್ಸೋದಕ್ಕೆ ಅರ್ಧ ಗಂಟೆ, ರಿಟರ್ನ್ ಬರೋದಕ್ಕೆ 1 ಗಂಟೆ, ಮತ್ತೆ ಫಿಕ್ಸ್ ಮಾಡಕ್ಕೆ ಅರ್ಧ ಗಂಟೆ. ಅಷ್ಟೇ ತಾನೇಪ್ಪ? 3.5 ಗಂಟೆ ಇಲ್ಲೇ ಕುಳಿಬೇಕಾ? 3.5 ಗಂಟೆ ಅಲ್ವೇ? ಇವತ್ತು ಭಾನುವಾರ, ಗ್ಯಾರೇಜ್ ಏನಾದ್ರೂ ಬೀಗ ಹಾಕಿದ್ರೆ 3.5 ದಿನ ಆದ್ರೂ ಇಲ್ಲೇ ಕೊಳಿಬೇಕಾಗತ್ತೆ. ಈ ಕಾಡ್ನಲ್ಲಿ ಅಷ್ಟೊತ್ತು ಹೇಗ್ರೆ ಕಾಲ ಕಳಿಯೋದು? ಅಯ್ಯೋ ಪೆದ್ರ, ಅದು ಸಾಕಿದಾನೆ. ಮೇಡಮ್, ಅದು ಸಾಕಿದಾನೆ. ಲೇ, ಒಂದ್ ಐಡಿಯಾ ಕಣೆ. ಏನು? ಇಲ್ಲಿ ಹರಿತಿರೋ ಕನ್ನಡದ ಕಾವೇರಿನಲ್ಲಿ ಈಜಾಡೋಣವಾ? ನೋ, ಇಂಪಾಸಿಬಲ್. ಯಾಕೆ ಮೇಡಮ್? ನಾನು ನದಿಲಿ ಈಜಾಡಕ್ಕೆ ಪರ್ಮಿಷನ್ ಕೊಡಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ನ ಇಳಿಸ್ಕೊಡ್ರೆ. ಬಂದೆ ಮೇಡಮ್. ಒಂದ್ ನಿಮಿಷ ಇದೆ ಮೇಡಮ್. ನಮ್ಗೆ ಈಜಾಡೋದಕ್ಕೆ ಪರ್ಮಿಷನ್ ಕೊಟ್ರೆ ಮಾತ್ರ ನಿಮ್ಮನ್ನ ಕೆಳಗಡೆ ಇಳಿಸ್ಕೋತೀವಿ, ಇಲ್ಲ ಅಂದ್ರೆ ಓಕೆ ಓಕೆ. ಬಣ್ಣ ಬಣ್ಣದ ಮೀನುಗಳು ಹ್ಯಾಕ್ ಖುಷಿಯಿಂದ ಈಜಾಡ್ತಾ ಇವೆ. ಹಾಕೋಣ ಗಳನ. ನಿನ್ನ ನಾನು ನೋಡ್ಕೊಳ್ಳದೆ ಹೋದ್ರೆ ನನ್ನ ಹೆಸರು ವಿಕ್ರಮ್ ಅಲ್ಲ ಕಣೋ. ನನ್ನ ಹೆಸರು ವಿಜಯ್. ಈಗ ನಿನ್ನ ಮೇಲೆ ನಾನು ಸಾಧಿಸಿದ್ದು ವಿಜಯ. ಮುಂದೇನ್ ಕಿಸಿತೀಯೋ ನಾನು ನೋಡ್ತೀನಿ. ಹೋಗ. ಮಧು, ನಿನಗೇನು ಆಗಿಲ್ಲ ತಾನೆ? ಏನೂ ಆಗಿಲ್ಲ.
ಥ್ಯಾಂಕ್ ಯು ವಾರ್ಡನ್. ಮಿಸ್ಟರ್, ತುಂಬಾ ಥ್ಯಾಂಕ್ಸ್ ಅಪ್ಪ. ಥ್ಯಾಂಕ್ಸ್ ಯಾಕೆ ಹೇಳ್ತೀರಾ ಮೇಡಮ್? ಇದೆಲ್ಲ ಒಂಥರ ಸೆಟಪ್. ಹುಡುಗಿಯರ ಹತ್ರ ರೌಡಿಗಳನ್ನ ಬಿಟ್ಬಿಡೋದು, ಹೀರೋ ತರ ಜಂಪ್ ಮಾಡಿ ಫೈಟ್ ಮಾಡ್ಬಿಡೋದು. ನಾವು ಥ್ಯಾಂಕ್ಸ್ ಹೇಳಿದ್ದೇನೆ ನೆಪ ಮಾಡ್ಕೊಂಡು ಆಗಾಗ ಭೇಟಿ ಕೊಟ್ಟು ಲವ್ ಶುರು ಮಾಡ್ಬಿಡೋದು. ಎಲ್ಲ ಮುಗಿದ್ಮೇಲೆ ಕೈ ಬಿಟ್ಬಿಡೋದು. ಏ ಅಲ್ಲೋಡ್ರೆ, ಅಯ್ಯೋ ಹಾಳಾದವರ ಎಲ್ಲ ಮಣ್ಣು ಪಾಲ್ ಮಾಡ್ಬಿಟ್ರಲ್ರೇ. ಪಾಪ ಎಲ್ರಿಗೂ ತುಂಬಾ ಹೊಟ್ಟೆ ಹಸ್ಬಿಟ್ಟಿದೆ ಅಂತ ಕಾಣುತ್ತೆ. ಎಲ್ಲ ಇವಳಿಂದ ಆಗಿದ್ದು ನೋಡಿ. ಎಲ್ರೂ ಅಷ್ಟು ದೂರ ನಡ್ಕೊಂಡು ಹೋಗೋಣ. ಯಾವ್ದಾದ್ರು ಹಳ್ಳಿ ಸಿಕ್ಕಿದ್ರೆ ಏನಾದ್ರೂ ತಗೊಂಡ್ ಬರೋಣ. ಬನ್ನಿ ಬನ್ನಿ. ಒಳಗಡೆ ಯಾರೋ ಇರ್ಬೇಕು. ಸರ್, ಓ ನೀವಾ? ಏನು ಎಲ್ರು ಒಟ್ಟಿಗೆ ನನ್ ಟೆಂಟ್ ಮುತ್ತಿಗೆ ಹಾಕಿದೀರಾ? ಈ ಪೇಂಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದನ್ನೆಲ್ಲ ನೀವೇನೋ ಸರ್ ಬರ್ತಿದ್ದು? ಎಸ್, ಪೇಂಟಿಂಗು ನನ್ನ ಹಾಬಿ. ಇಲ್ಲಿ ಕಾಣ್ತಿರೋ ರಮ್ಯ ದೃಶ್ಯನ ಚಿತ್ರಿಸೋದಕ್ಕೆ 1 ವಾರದಿಂದ ಇಲ್ಲೇ ಮೊಕ್ಕ ಮಾಡಿದೀನಿ. ನಾವ್ ಅನ್ಕೊಂಡ್ವಿ ನೀವು ಒಳ್ಳೆ ಕಲಾವಿದ್ರು ಅಂತ, ಅಲ್ವೇನೆ? ಹೌದು ಹೌದು. ಅದಾಗಿರ್ಲಿ, ನನ್ ಟೆಂಟ್ ಒಳಗ್ ನುಗ್ಗಿ ಏನ್ ಮಾಡ್ತಾ ಇದ್ದೀರಾ? ಕೈಗೆ ಸಿಕ್ಕಿದ್ನೆಲ್ಲ ತಗೊಂಡ್ ತಿಂತಿದ್ವಿ. ಏನ್ರಿ ಮೇಡಮ್, ಇದನ್ನ ಒಂದ್ ರೀತಿ ಸೆಟಪ್ ಅಂತ ಯಾಕೆ ತಿಳ್ಕೊಳ್ಳಿಲ್ಲ? ಅದು ಸರ್, ಶಟ್ ಅಪ್. ಆಗ್ಲೇ ಥ್ಯಾಂಕ್ಸ್ ಹೇಳ್ದೆ ಹೋಗಿದ್ದಕ್ಕೆ ಸಾರಿ ಸರ್. ಇಟ್ಸ್ ಆಲ್ ರೈಟ್. ಹೊಟ್ಟೆ ಹಸು ಅನ್ನೋದು ಮನುಷ್ಯನ ಅಹಂಕಾರನ ಮಟ್ಟ ಹಾಕಿ ಯಾವ ಘಟ್ಟಕ್ಕೆ ಇಳಿಸುತ್ತೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್. ಹೇಳ್ದೆ ಕೇಳದೆ ಟೆಂಟ್ ಒಳಗೆ ನುಗ್ಗಿದ್ದಕ್ಕೆ ನಿಮ್ಗೆಲ್ಲ ಏನ್ ಶಿಕ್ಷೆ ಗೊತ್ತಾ? ಏನ್ ಸರ್? ಕೈಯಲ್ಲಿರೋದಲ್ದೆ ಟೆಂಟ್ ಒಳಗಿರೋದನ್ನೆಲ್ಲ ತಗೊಂಡ್ ತಿನ್ಬೇಕು. ಥ್ಯಾಂಕ್ ಯು ಸರ್. ಯಾಕೆ ಮೇಡಮ್, ನಿಮಗೆ ಹೊಟ್ಟೆ ಇಲ್ವಾ? ಇಲ್ಲ ಹೊಟ್ಟೆ ಹಸಿತಾ ಇಲ್ವಾ? ಇಲ್ಲ. ಬಾಯಿ ಮಾತಿಂದ ಇಲ್ಲ ಅಂತ ಹೇಳಿದ್ರು ಬಾಡೋಗಿರೋ ನಿಮ್ಮ ಆಪಲ್ ಅಂತ ಕೆನ್ನೆಗಳು ಹೇಳ್ತಾ ಇವೆ. ತಿನ್ನೋದಕ್ಕೆಲ್ಲ ಕೋಪಿಸ್ಕೊಂಡ್ರೆ ನಿಮಗೆ ನಷ್ಟ. ಇವಳು ಯಾವಾಗ್ಲೂ ಹೀಗೆ ತುಂಬಾ ಹಟ್ ಮಾರಿ. ಕೋಪದಲ್ಲಿ ಆಪಲ್ ಬಿಸಾಕಿದ್ರೆ ಈಗ ಬ್ರೆಡ್ಗೆ ಬೆಣ್ಣೆ ಹಾಕಿದೀನಿ, ತಗೊಳ್ಳಿ ತಿನ್ನಿ. ನಿಮ್ಮ ಕನಿಕರದ ತಿರುಪೆ ನನಗ್ ಬೇಕಾಗಿಲ್ಲ. ಜಯಲಕ್ಷ್ಮಿ ಇನ್ನೂ ಏನ್ ಮಾಡ್ತಿದ್ದಾರೆ? ವಿಜಯ್, ಕೇಶವ, ಬೇಗ ಬಂದ್ರೆ ಹೊತ್ತಾಯ್ತು. ಯಾಕೋ ಅಷ್ಟೊಂದು ಅವಸರ? ಏನ್ ದೇವ್ರು ಓಡೋಗ್ತಾನ? ಯಾಕೆ ನಿನಗೆ ಮರ್ತೋಯ್ತಾ? ಇವತ್ತು ವರ್ಷದ ಪ್ರಥಮ ಪೂಜೆ ನಮ್ದು, ಆಮೇಲೆ ರಾಮನಾಥ್ ಅವ್ರದ್ದು. ಇನ್ನೂ ಹಳೆ ಪದ್ಧತಿ ಬಿಟ್ಟಿಲ್ವಾ? ಚಿಕ್ಕ ವಯಸ್ಸದಿಂದ ಸಿಟಿಲೇ ಬೆಳೆದಿರೋ ನಿನ್ಗೆ ಇಲ್ಲಿ ವಿಷಯ ಹೇಗೆ ಗೊತ್ತಾಗ್ಬೇಕು? ಹಬ್ಬ ಹರಿದಿನ ಅಂತ ಬಂದಾಗ ಬರ್ತೀಯ, ಒಂದ್ ದಿನ ಇದ್ದು ಹೊರಟೋಗ್ತೀಯ. ಆ ರಾಮನಾಥನ್ ಬ್ಯಾನರ್ ಇಲ್ಲ, ನನ್ನ ಹೆಸರಿನ ಬ್ಯಾನರ್ ಎದ್ದು ಕಾಣೋ ಹಾಗೆ ಮಾಡಿದ್ದೀರಾ. ನನ್ನ ಮನಸ್ಸಿಗೆ ಬಹಳ ಸಂತೋಷ ಆಗಿದೆ. ಅದಕ್ಕೆ ತಲೆಗೆ 100 ರೂಪಾಯಿ ಬಕ್ಷೀಸ್ ಕೊಡ್ಬೇಕು ಅಂತ ತೀರ್ಮಾನಿಸಿದ್ದೀನಿ. ಕೇಶವ ಅಪ್ಪ, ಅದಕ್ಕೆ ಬೇಕಾದ ಏರ್ಪಾಡು ಮಾಡು. ಸರಿ ಅಪ್ಪ. ಜಮೀನ್ದಾರ್ ರಾಜಶೇಖರ್ಗೆ ಬನ್ನಿ, ಪೂಜೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿಸಿದ್ದೀನಿ. ಇವರಿಬ್ಬರು ದ್ವೇಷದಿಂದ ನಮ್ಮ ಹಳ್ಳಿ ಜನಕ್ಕೆ ತಾನೆ ಏನ್ ನಷ್ಟವಾಗಿರೋದು? ಹಂಗಲ್ಲ, ಒಂದ್ ಹಳ್ಳಿಲಿರೋರು ಒಂದ್ ಮನೆಯವ್ರ ತರ ಇರ್ಬೇಕು. ತಲತಲಾಂತರದ ವೈಷಮ್ಯದಿಂದ 2 ಮನೆನೂ ವಿರುದ್ಧವಾಗಿದ್ರೆ ಹಳ್ಳಿ ಚೆನ್ನಾಗಿರುತ್ತಾ? ಈಗೇನ್ ಕಮ್ಮಿ ಆಗಿರೋದು? ಈ ಕಡೆ ರಾಜಶೇಖರ್ ರಾಯರು, ಆ ಕಡೆ ರಾಮನಾಥ್ ರಾಯರು. ತಾನ್ ಹೆಚ್ಚು ಅಂತ ಪೈಪೋಟಿ ಮಾಡೋದ್ರಿಂದ ನಮ್ಮ ಹಳ್ಳಿ ಜನಕ್ಕೆ ತಾನೇ ಲಾಭ ಆಗ್ತಿರೋದು. ಒಬ್ರು 100 ರೂಪಾಯಿ ಬಟ್ಟೆ ಬಕ್ಷೀಸ್ ಕೊಟ್ರೆ ಇನ್ನೊಬ್ರು 200 ರೂಪಾಯಿ ಬಟ್ಟೆ ಕೊಡ್ತಾರೆ. ಇವ್ರು ವರ್ಷಕ್ಕೆ 2-3 ಸಾರಿ ಈ ತರ ಕೊಡೋದ್ರಿಂದ ನಾನು ಬಟ್ಟೆ ಕೊಳ್ಳೋದೇ ಬಿಟ್ಬಿಟ್ಟಿದೀನಿ. ದೇವರ ದರ್ಶನ ಮಾಡದಿ ನನ್ನ ಕಣ್ಣುಗಳಿಗೆ ಆ ರಾಮನಾಥನ ಮುಖ ಕಾಣಬಾರ್ದು. ವಿಜಯ್, ಕೇಶವ, ಎಲ್ರಿಗೂ ನೀವೇ ಕೊಟ್ಬಿಟ್ಟು ಬನ್ನಿ. ಅವ್ನ ನೆರಳು ಕೂಡ ನಿಮ್ ಮೇಲೆ ಬೀಳದ ಹಾಗೆ ದೂರ ನಿಂತ್ಕೊಳ್ಳಿ. ಬಾ.
ಮಧು, ಇವಳ್ಯಾಕೆ ಇವ್ರ ಜೊತೆಲಿ ಬಂದ್ಲು? ಕೇಶವ, ರಾಮನಾಥ್ ಕಾರಿಂದ ಇಳಿದ್ಲಲ್ಲ, ಆ ಹುಡುಗಿ ಯಾರು? ಅವ್ರ ಮನೆತನದ ಬಗ್ಗೆ ನನ್ಗೇನು ಗೊತ್ತಿಲ್ಲ, ತಿಳ್ಕೊಳ್ಳೋ ಅವಶ್ಯಕತೆನೂ ಬಂದಿಲ್ಲ. ನಮ್ಮ ಅವರ ನಡುವೆ ದೊಡ್ಡ ಕಂದಕಾನ ಇದೆ ಅಂತ ನಿನ್ ಗೊತ್ತಿಲ್ವಾ? ಕೇಶವ, ನೀನ್ ಕೊಡ್ತಾ ಇರು. ಆಯ್ತು. ನನ್ನ ಹೆಸರು ಎದ್ದು ಕಾಣೋ ಹಾಗಿರ್ಬೇಕು, ಆ ರಾಜಶೇಖರನ್ ಹೆಸರು ಕಂಡ್ರು ಕಾಣ್ದಂಗಿರ್ಬೇಕು ಅಂತ ಹೇಳಿದ್ದೆ. ಹಾಗೆ ಮಾಡಿದಿರ. ಅವ್ರದ್ದು ಮಾಮೂಲಿ ಬಟ್ಟೆ, ನಿಮ್ದು ಸಿಲ್ಕ್ ಬಟ್ಟೆ ಮೇಲೆ ಬಂಗಾರದ ಅಕ್ಷರಗಳು. ಆ ರಾಜಶೇಖರ ಪೂಜೆ ಮುಗಿಸ್ಕೊಂಡು ಹೋದ್ನ? ಈಗ ತಾನೇ ಹೋದ್ರಲ್ಲ. ನಾನಿಲ್ಲಿರುವಾಗ ಬಂದ್ರೆ ಅವನ್ ಮುಖ ನೋಡಕ್ಕಾಗಲ್ಲ, ಅದಕ್ಕೆ ಕೇಳಿದೆ. ನೀವಿಬ್ರು ಒಟ್ಟಿ ನಿಂತ್ಕೊಂಡು ಪೂಜೆ ಮಾಡ್ಸೋ ಕಾಲ ಯಾವಾಗ ಬರುತ್ತೋ ಏನೋ. ಶಾಸ್ತ್ರಿಗಳೇ, ಈ ಜನ್ಮದಲ್ಲಿ ಆ ರಾಜಶೇಖರ ಈ ರಾಮನಾಥ ಒಟ್ಟಿಗೆ ಅಕ್ಕಪಕ್ಕದಲ್ಲಿ ನಿಲ್ಲೋಲ್ಲ. ಆ ಕನ್ಸ್ ಕಾಣಬೇಡಿ. ರಾಯ್ರೆ, ಈಕೆ ನಿಮ್ಮ ಪತ್ನಿ ಜಯಶ್ರೀ, ಈಕೆ ಏನೋ ನಿಮ್ಮ ಮಗಳು ಮಂದಾಕಿನಿ, ಆತ ನಿಮ್ಮ ಅಳಿಯ ರಾಜೀವ್. ಆ ಮಗು ಯಾರು? ನನ್ನ ಎರಡನೇ ಮಗಳು ಮಧು. ನಾನು ನೋಡೇ ಇಲ್ಲ. ಚಿಕ್ಕ ವಯಸ್ಸಿನಿಂದ ಇವಳನ್ನ ಹಾಸ್ಟೆಲ್ನಲ್ಲಿ ಬಿಟ್ಟು ಓದಿಸ್ತಾ ಇದೀವಿ. ನೋಡ್ಬೇಕು ಅನಿಸ್ದಾಗ ನಾವೇ ಹೋಗಿ ನೋಡ್ಕೊಂಡು ಬರ್ತೀವಿ. BA ಫೈನಲ್ ಓದ್ತಿದ್ದಾಳೆ. ನಮ್ಮ ಮಧುಗೆ ಒಳ್ಳೆ ಗಂಡು ಸಿಗ್ಲಿ ಅಂತ ಆ ದೇವರಿಗೆ ವಿಶೇಷವಾಗಿ ಪೂಜೆ ಮಾಡಿಸಿ. ನಮ್ಮಿಬ್ಬರ ಮದುವೆ ದಿನ ಇದೇ ತಾಳಿನ ನಾನು ಕುತ್ತಿಗೆ ಕಟ್ಟಬೇಕು. ಮನೆಗೆ ಹೋಗೋಣವಾ? ನೀನ್ ಹೋಗ್ ಕೇಶವ, ನಾನು ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಆಮೇಲೆ ಬರ್ತೀನಿ. ಕೃಷ್ಣ, ಆ ರಾಜಶೇಖರ ಏನ್ ಕೊಟ್ಟನಂತೆ? ಗಂಡಸರಿಗೆ ಒಂದ್ ಪಂಚ ಒಂದ್ ಶರ್ಟು, ಹೆಂಗಸರಿಗೆ ಒಂದ್ ಸೀರೆ ಒಂದ್ ರಾವ್ಕೆ, ಜೊತೆಗೆ 100 ರೂಪಾಯಿ. ಅವನಿಗಿಂತ ನಾನ್ ಯಾವ್ದ್ರಲ್ಲಿ ಕಡಿಮೆ ಇದ್ದೀನಿ? ಎಲ್ರಿಗೂ 2 ಜೊತೆ ಬಟ್ಟೆ, 200 ರೂಪಾಯಿ ಕೊಟ್ಟು ಕಳ್ಸು. ಜೋಡಿದಾರ್ ರಾಮನಾಥ್ ರಾಯರಿಗೆ, ಜೋಡಿದಾರ್ ರಾಮನಾಥ್ ರಾಯರಿಗೆ. ಮಧು, ಮಧು, ವಿಜಯ್, ನೀವೇನಿಲ್ಲಿ? ನಂದು ಇದೇ ಊರ್ ಮಧು. ನಮ್ ತಂದೆ ಜಮೀನ್ದಾರ್ ರಾಜಶೇಖರ್. ನಿಂತ್ಕೋ. ನನ್ನ ಮನೆ ಒಳಗೆ ಬರೋದಕ್ಕೆ ಎಷ್ಟು ಧೈರ್ಯ ನಿನಗೆ? ನನ್ನ ಕೋಪದ ಬೆಂಕಿ ಉರಿದು ಅಗ್ನಿ ಜ್ವಾಲೆ ಆಗೋದ್ರೊಳಗೆ ಹೊರಟೋಗ್. ನಿಮ್ಮ ಕೋಪ ಸಿಡಿಯುವಂತ ಪಾಪದ ಕೆಲಸ ನಾನೇನು ಮಾಡಿಲ್ಲ. ಯಾಕೆ ಹೋಗ್ಬೇಕು? ನಮ್ಮಿಬ್ಬರ ಮನೆತನದ ದ್ವೇಷ ಇನ್ನೂ ಆರಿಲ್ಲ. ಅದಕ್ಕೆ ನಾನು ಹೊಣೆ ಅಲ್ಲ. ಆದ್ರೂ ನೀನು ನನ್ನ ಆ ಜನ್ಮ ವೈರಿ ಕುಟುಂಬಕ್ಕೆ ಸೇರಿದವನು. ಇರ್ಬೋದು. ದ್ವೇಷ ಇರೋದು ಹಿರಿಯರಾಗಿರೋ ನಿಮಗೆ, ಪ್ರೇಮ ಇರೋದು ಕಿರಿಯರಾಗಿರೋ ನಮಗೆ. ಪ್ರೇಮ ಅನ್ನೋ ಬಲವಾದ ಶಕ್ತಿ ಮುಂದೆ ನಿಮ್ಮ ದ್ವೇಷ ಹಗೆತನ ತೃಣ ಸಮಾನ. ಏನಂದೆ? ನಿಮ್ಮ ಮಗಳ ಮಧುನ ನಾನು ಮನಸಾರ ಪ್ರೀತಿಸ್ತಾ ಇದ್ದೀನಿ. ನನ್ನ ಮಗಳನ್ನ ಪ್ರೀತಿಸೋದಕ್ಕೆ ನಿನಗೇನ ಇದೆ ಯೋಗ್ಯತೆ? ಏನ್ ಯೋಗ್ಯತೆ ಇರಬೇಕು ಅಂತ ನೀವು ಅಪೇಕ್ಷೆ ಪಡ್ತೀರಾ? ಆಸ್ತಿಯಲ್ಲಿ, ಅಂತಸ್ತಿನಲ್ಲಿ, ಧೈರ್ಯದಲ್ಲಿ, ಸಾಹಸದಲ್ಲಿ ನಿಮಗಿಂತ ಒಂದ್ ಕೈ ಜಾಸ್ತಿನೇ ಇದ್ದೀನಿ. ಮೇಲಾಗಿ ಮಧುನ ಸುಖವಾಗಿ ಸಂತೋಷವಾಗಿ ನೋಡ್ಕೊಳ್ಳುವಂತ ಎಲ್ಲಾ ಯೋಗ್ಯತೆ ನನಗಿದೆ. ಅಷ್ಟಲ್ದ? ನನಗೆ ಎದುರು ಸವಾಲ್ ಹಾಕೊಟ್ಟು ಸೊಕ್ಕ ನಿನಗೆ? ಒಳ್ಳೆ ಮಾತಿನಿಂದ ಇಲ್ಲಿಂದ ಹೋದ್ರೆ ಸರಿ. ಇಲ್ಲಾಂದ್ರೆ ಏನ್ ಮಾಡ್ತೀರಾ? ಏನ್ ಮಾಡ್ತೀನಾ? ಏನಂದ್ರೆ? ಅಯ್ಯೋ ಅಪ್ಪ, ಬೇಡಪ್ಪ ವಿಜಯ್, ಏನು ಮಾಡ್ಬೇಡಿ. ಮಧು, ದಾರಿ ಬಿಡು. ನೀವು ಬಂದೂಕ ಕೆಳಗೆ ಹಾಕೋವರೆಗೂ ನಾನು ದಾರಿ ಬಿಡಲ್ಲ. ಅವನ್ ತಲೆ ಉರುಳಿಸೋವರೆಗೂ ಬಂದೂಕ ಕೆಳಗೆ ಹಾಕೋಲ್ಲ. ಅಪ್ಪ, ನೀನ್ ಧೈರ್ಯವಾಗಿರು ಮಧು. ಈ ಗುಂಡಿಗೆಲ್ಲ ಹೆದ್ರು ಗುಂಡಿಗೆ ನಂದಲ್ಲ. ಅಪ್ಪ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಪ್ಪ, ನಿಮ್ ಹಾಗೆ ತನ್ನ ಮರೆತು ನಮ್ಮಿಬ್ಬರ ಸಮ್ಮಿಲನಕ್ಕೆ ಅವಕಾಶ ಮಾಡ್ಕೊಡಿಪ್ಪ. ನನ್ನ ದೇಹದಲ್ಲಿ ಒಂದು ತೊಟ್ಟು ರಕ್ತ ಇರೋವರೆಗೂ
ನೀವಿಬ್ರು ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ಯಾರೇ ನಡ್ಕೊಂಡ್ರು ನಾನು ಅವ್ರನ್ನ ಸಾಯಿಸ್ತಾ ಬಿಡೋದಿಲ್ಲ. ಮಧು, ಈ ಕಡೆ ಬರ್ತೀಯ ಇಲ್ವೋ? ಬರಲ್ಲ. ಇವತ್ತು ನನ್ನ ಪಾಲಿಗೆ ನನ್ನ ಮಗಳು ಸತ್ತೋದು ಅಂತ ತಿಳ್ಕೊಳ್ತೀನಿ. ಮಧು, 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 ಮಧು! ಮಧು, ಹೋಗೋಣವಾ? ನಿಮ್ಮ ಈ ಪ್ರೀತಿ ಅಪ್ಪುಗೆಲಿ ನಾನೀ ಪ್ರಪಂಚನೇ ಮರ್ತು ಬಿಟ್ಟಿದ್ದೀನಿ ವಿಜಯ್. ಜೀವನ ಪರ್ಯಂತ ಹೀಗೆ ಈ ಬೆಳದಿಂಗಳ ಚಂದ್ರ ಇರಬಾರ್ದ? ಕೊನೆ ಘಳಿಗೆವರೆಗೂ ನಾವಿಬ್ರು ಹೀಗೆ ಅಪ್ಕೊಂಡಿರ್ಬಾರ್ದ ಅಂತ ಅನಿಸ್ತಿದೆ. ನಿಜ ಮಧು, ಪ್ರೇಮಕ್ಕೆ ಪ್ರೇಮಿಗಳಿಗೆ ಹೊತ್ತು ಗೊತ್ತಿನ ಪರಿವೇ ಇರಲ್ಲ ಅನ್ನೋದಿದ್ದಕ್ಕೆ ನಮ್ಮಿಬ್ಬರು ಪ್ರೇಮದ ಮುಂದೆ ಈ ಜಗತ್ತೇ ನಶ್ವರ ಅನಿಸ್ತಾ ಇದೆ. ಮಧು ಈಗ ಸಮಾಧಾನವಾಗಿದ್ದಾಳೇನು? ಅವಳು ಬೆಳಗ್ಗೆಯಿಂದ ಮನೇಲೇ ಇಲ್ಲ ಅಂದ್ರೆ ಮದುವೆ ವಯಸ್ಸಿಗೆ ಬಂದರು ಮಗಳು ಬೆಳಗ್ಗೆಯಿಂದ ಮನೇಲಿಲ್ಲ ಅಂತ ಹೇಳೋದಕ್ಕೆ ನಾಚಿಕೆ ಆಗೋದಿಲ್ಲ? ತಾಯಿ ಮಗಳು ಸೇರಿ ನನ್ನ ವಿರುದ್ಧ ಪಿತೂರಿ ನಡೆಸಿದ್ರ? ಹೊಲದಲ್ಲಿದ್ದ ನನಗೆ ಹೇಗೆ ಕಳಿಸ್ಬೇಕು ಅಂತ ಹೆತ್ತ ಕಡೆಗೆ ಗೊತ್ತಾಗ್ಲಿಲ್ಲ. ನಿನ್ ಪಾಲಿಗೆ ನನಗೆ ಸತ್ತೋಗಿದ್ದೀನಿ ಅನ್ಕೊಂಡಿದ್ಯೇನು? ಏನಂದ್ರೆ ಕೋಪದ ಆವೇಶದಲ್ಲಿ ಏನಾದ್ರೂ ಅನಾಹುತ ಮಾಡ್ಬಿಟ್ಟಿರಾ? ಬೇಡಿದ್ರೆ ಹೋಗ್ಬೇಡಿ. ಬಸ್ವ, ಮಧು, ನಮ್ಮ ಪ್ರೇಮ ಪರೀಕ್ಷೆ ಪ್ರಾರಂಭ ಆಯ್ತು. ನಮ್ಮ ಹಿರಿಯರ ಕ್ರೋಧ ಪಂಜಿನ ರೂಪದಲ್ಲಿ ಬರ್ತಾ ಇದೆ. ವಿಜಯ್, ಏನೇ ಆದ್ರೂ ನಾವು ಅವ್ರ ಕೈಗೆ ಸಿಕ್ಕಾಕೋಬಾರ್ದು. ನಂಬಿಕೆ ಸುಳ್ಳಲ್ಲ. ವಿಜಯ್, ನೀವು ಕೋಪದಿಂದ ಇದನ್ನ ಬಿಸಾಕಿದ್ರೆ ಗಾಜು ಹೊಡಿಬಹುದು, ಫೋಟೋ ಹರಿಬಹುದು. ಆದ್ರೆ ನನ್ನ ಹೃದಯದಲ್ಲಿ ಅಚ್ಚಿಡಿದಿರೋ ಮಧು ಭಾವಚಿತ್ರನ ಹೊಡಿಯೋಕ್ಕೂ ಆಗಲ್ಲ, ಹರಿಯೋಕ್ಕೂ ಆಗಲ್ಲ. ವಿಜಯ್, ಸುಮ್ನೆ ಯಾಕೋ ನೀನು ಹಠ ಮಾಡ್ತೀಯಾ? ನಿಮ್ಮಪ್ಪ ಹೇಳ್ದ ಕೇಳ್ಬಾರ್ದೇನೋ? ಅಪ್ಪ ನಿನ್ ಕುತ್ತಿಗೆ ತಾಳಿ ಕಟ್ಟಿರೋದ್ರಿಂದ ನೀನು ಅವ್ರ ಪರ ವಹಿಸಿ ಮಾತಾಡ್ಲೇಬೇಕು. ತಪ್ಪೇನಿಲ್ಲಮ್ಮ.
ಆದ್ರೆ ನಾನ್ ನಿಮ್ಮಿಬ್ರಿಗೆ ಹೇಳೋದಿಷ್ಟೇ, ನಿಮ್ಮ ಹಳೆ ದ್ವೇಷ ಹಾಗೆತನ ಮರೆತು ಯುವ ಪ್ರೇಮಿಗಳಾಗಿ ಬಾಳಿ ಬದುಕೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ. ಅದೆಂದಿಗೂ ಸಾಧ್ಯವಿಲ್ಲ. ತಲಾಂತರದಿಂದ ಹತ್ತಿ ಉರಿತಾ ಇರೋ ಅಗ್ನಿ ಜ್ವಾಲೆನ ಆರಿಸಿ ಆ ರಾಮನಾಥನ್ ಜೊತೆ ಸ್ನೇಹದ ಹಸ್ತ ಚಾಚೋಕೆ ಈ ಜಮೀನ್ದಾರ್ ರಾಜಶೇಖರ್ ಎಂದಿಗೂ ಒಪ್ಪಲ್ಲ. ನೀವು ಒಪ್ಪೋದಿಲ್ಲ ಅಂತ ಹೆದ್ರಿ ಹೇಳ್ದೆ ಕೇಳದೆ ಓಡ್ ಹೋಗಿ ಮದುವೆ ಮಾಡ್ಕೊಳ್ಳೋ ಹೇಳಿ ಅಲ್ಲಪ್ಪ ನಿಮ್ಮ ಮಗ. ನೀವೆಷ್ಟೇ ತೊಂದರೆ ಕೊಟ್ಟರು ಅದನ್ನ ಎದುರಿಸೋ ಶಕ್ತಿ ನನಗಿದೆ. ನಿಮ್ಮಷ್ಟೇ ಹಠ ನನಗೂ ಇದೆ ಅನ್ನೋದನ್ನ ಮಾತ್ರ ಮರಿಬೇಡಿ. ನನ್ನ ಮದುವೆ ಬೇರೆ ಮಾಡಕ್ಕೆ ನೀವೇ ಅಲ್ಲ, ಈ ಜಗತ್ತಿನ ಯಾವ ಶಕ್ತಿಯಿಂದನೂ ಸಾಧ್ಯ ಇಲ್ಲ. ಇದನ್ನ ಚೆನ್ನಾಗಿ ತಿಳ್ಕೊಳ್ಳಿ. ಈ ಮದುವೆ ಹೇಗೆ ನಡೆಯುತ್ತೋ ನಾನು ನೋಡೇ ಬಿಡ್ತೀನಿ. ಖಂಡಿತ ನೋಡ್ತೀರಾ? ಯಾಕೆಂದ್ರೆ ನಾನು ಮದುವೆ ಆಗೋದು ನಿಮ್ಮ ಸಮ್ಮುಖದಲ್ಲೇ ನಿಮ್ಮ ಸಮ್ಮತಿ ತಗೊಂಡೆ. ಎಂದಿಗೂ ಸಾಧ್ಯವಿಲ್ಲ. ನಿನ್ನ ಬಾವಿಗೆ ಬೇಕಾದ್ರೂ ತಳ್ತೀನಿ ಹೊರತು ಆ ರಾಜಶೇಖರ್ ಮಗನಿಗೆ ಮಾತ್ರ ಕೊಡೋದಿಲ್ಲ. ನೀವು ಬಾವಿಗಾದ್ರೂ ತಳ್ಳಿ ತುಂಡು ತುಂಡಾಗಿ ಕತ್ತರಿಸಿ ಹಾಕಿ, ನಾನ್ ಮಾತ್ರ ವಿಜಯ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಮಧು, ಅಪ್ಪ, ನಿಮ್ಮ ದ್ವೇಷಕ್ಕೆ ನಮ್ಮ ಪ್ರೇಮನ ಬಲಿ ಕೊಟ್ಟು ನಿಮ್ಮ ವೈರತ್ವದ ವಾರಸ್ದಾರರಾಗೋಕೆ ನಮ್ಗಿಷ್ಟ ಇಲ್ಲ. ಮಧು, ನೀವೆಷ್ಟೇ ಕೂಗಾಡಿದ್ರು ಕಿರ್ಚಾಡಿದ್ರು ನಾವು ಹೆದರೋದಿಲ್ಲ. ಈಗಾಗ್ಲೇ ನಮ್ಮ ಪ್ರೇಮದ ಅರಮನೆನ ಕಟ್ಕೊಂಡಿದೀವಿ. ಆ ಅರಮನೆನ ಒಂದು ಕ್ಷಣದಲ್ಲಿ ಸುಟ್ಟು ಭಸ್ಮ ಮಾಡ್ಬಿಡ್ತೀನಿ. ನಿಮಗದ್ರ ಹತ್ರ ಸುಳಿಯೋಕ್ಕೂ ಸಾಧ್ಯ ಇಲ್ಲ. ಅಷ್ಟೊಂದು ದುರಹಂಕಾರನ ವಿಜಯ್, 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 ನಿಮ್ಮ ಹಠ ಸಾಧನೆಗೋಸ್ಕರ ಸ್ವಂತ ಮಗಳಿಗೆ ಚಿತ್ರ ಹಿಂಸೆ ಕೊಡ್ಬೇಡಿ. ಬಿಟ್ಬಿಡಿ ಅವಳನ್ನ. ಅವಳು ವಿಜಯನ ಮರಿತೀನಿ ಅಂತ ಹೇಳೋವರೆಗೂ ಬಿಡೋದಿಲ್ಲ ಕಣೆ, ಬಿಡೋದಿಲ್ಲ. ವಿಜಯ್, ಕರುಳಿನ ಕುಡಿ ಅನುಭವಿಸ್ತಾ ಇರೋ ನೋವು ತಡ್ಕೊಳ್ಳೋ ಶಕ್ತಿ ಎತ್ತು ಕರಳಿಗಿಲ್ಲ ರೀ. ನಿಮ್ಮ ಕೈ ಮುಗಿದೀನಿ, ಬಿಟ್ಬಿಡಿ ಅವಳನ್ನ. ಅವಳು 10 ನಿಮಿಷ ಬಿಸಿಲಲ್ಲಿ ನಿಂತಿದ್ರು ನಿಮಗ್ ತಲೆ ಸುತ್ತದಾಗ ಆಗತ್ತೆ ಅಂತಿದ್ರಲ್ಲ, ಆ ಪ್ರೀತಿ ಎಲ್ಲೋಯ್ತದೆ, ಎಲ್ಲೋಯ್ತು. ಸತ್ತೋಯ್ತು ಕಣೆ, ಸತ್ತೋಯ್ತು. ಇವಳು ಯಾವನಾದ್ರೂ ಒಬ್ಬ ಕುಂಟನ್ನು ಕುರುಡನ್ನು ಇಲ್ಲ ತಿರುಪೆ ಎತ್ತೋನೋ ಕರ್ಕೊಂಡು ಬಂದು ಅಪ್ಪ ನಾನು ಇವನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಹಿಂದೂ ಮುಂದೆ ಆಲೋಚನೆ ಮಾಡದೆ ಅವನಿಗೆ ಸಂತೋಷವಾಗಿ ದಾರಿ ಏರ್ಕೊಡ್ತಿದ್ದೆ. ಆದ್ರೆ ಇವಳು ಆಸೆ ಪಡ್ತಿರೋದು ಯಾರನ್ನ? ನನ್ನ ಆ ಜನ್ಮ ವಿರೋಧಿ ಆ ರಾಜಶೇಖರ ಮಗನ್ನ. ನಾನ್ ಸತ್ರು ಸರಿ, ನನ್ನ ಮನೆ ಸರ್ವನಾಶ ಆದ್ರೂ ಸರಿ, ಇವಳನ್ನ ಮಾತ್ರ ಆ ಮನೆಗೆ ಸೊಸೆಯಾಗಿ ಕಳ್ಸೋಲ್ಲ ಕಣೆ, ಕಳ್ಸೋಲ್ಲ. ನೀನ್ ಈ ವಿಷಯದಲ್ಲಿ ಬಾಯಿ ಹಾಕ್ಬೇಡ, ಸರಿ ಆಚೆಗೆ. ವಿಜಯ್, 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 ಇನ್ನೊಂದ್ಸಲ ಅವನ ಹೆಸರು ಎತ್ತಿದ್ರೆ ಏನ್ ಮಾಡ್ತೀರಾ? ನನ್ ಚರ್ಮ ಸುಲ್ದು ರಕ್ತ ನೆಲಕ್ ಹರಿಸಿದ್ರು ನನ್ ಕೊನೆ ಉಸಿರಿರೋವರೆಗೂ ಹೇಳೋದು ವಿಜಯ್ ವಿಜಯ್ ಅನ್ನೋ ಒಂದೇ ಮಾತಪ್ಪ. ವಿಜಯ್, 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 ವಿಜಯ್. ಅಮ್ಮ ಅವರೇ, ಯಜಮಾನ್ರು ಕರೀತಾ ಇದ್ದಾರೆ, ಬರ್ಬೇಕಂತೆ. ಹೆದರ್ಕೋಬೇಡ ಮಧು, ಹೆಜ್ಜೆಜ್ಜೆಗೂ ಪ್ರೇಮ ಪರೀಕ್ಷೆ ನಡೀತಾನೆ ಇದೆ. ನಮ್ಮ ಜೀವನನ ರೂಪಿಸ್ಕೊಳ್ಳೋ ಹಕ್ಕು ನಮ್ಮಿಬ್ಬರಿಗಿದೆಯಾ ಹೊರತು ನಿನ್ನ ತಂದೆಗಾಗ್ಲಿ ನನ್ನ ತಂದೆಗಾಗ್ಲಿ ಇಲ್ಲ. ಅಮ್ಮ ಅವ್ರೆ, ನೀವೇ ಬಂದ್ರೆ ಸರಿ, ಇಲ್ಲ ಅಂದ್ರೆ ನಾವೇ ಬಲವಂತವಾಗಿ ಎಳ್ಕೊಂಡು ಹೋಗ್ಬೇಕಾಗುತ್ತೆ. ಅದು ನಾನ್ ಬದುಕಿರೋವರೆಗೂ ಸಾಧ್ಯ ಇಲ್ಲ. ನೀನ್ ಬದುಕಿದ್ರೆ ತಾನೆ.
ನಿನ್ ವಿಜಯ್ಗೆ ಏನೂ ಆಗಲ್ಲ. ನಮ್ಮ ಪ್ರೇಮಕ್ಕೆ ಯಾವತ್ತೂ ಜಯ ಇದ್ದೇ ಇದೆ. ವಿಜಯ್, ವಿಜಯ್, ಏನಾಯ್ತಪ್ಪ? ಏನಾಯ್ತು? ರಕ್ತ? ಅಯ್ಯೋ, ಏನು ಇದು? ಏನಾಯ್ತು? ಇಲ್ಲ ಏನೂ ಇಲ್ಲಮ್ಮ. ಯಾಕೋ ಏನು ಇಲ್ಲ ಅಂತ ಸುಳ್ಳು ಹೇಳ್ತಾ ಇದೀಯಾ? ನಿನ್ನ ಪ್ರೇಮಕ್ಕೆ ಸಿಕ್ಕಿರೋ ಉತ್ತರ ಅಂತ ಹೇಳು. ಅಪ್ಪ, ಇನ್ನ ನಿನ್ನ ಮಾತು ಕೇಳ್ಕೊಂಡು ಬಾಯಿ ಮುಚ್ಕೊಂಡಿರೋದಕ್ಕೆ ನಾನು ಹೇಳಿ ಅಲ್ಲ. ನಿನ್ನ ಈ ಗತಿಗೆ ತಂದಿರೋ ಆ ರಾಮನಾಥನ ವಂಶನ ನಿರ್ವಂಶ ಮಾಡ್ಬಿಡ್ತೀನಿ. ಅಪ್ಪ, ಅಪ್ಪ, ಇವತ್ ರಕ್ತದ ಹೊಳೆ ಹರಿಸದೆ ಬಿಡಲ್ಲ. ಕೇಶವ, ಆಳ್ಗಳನ್ನ ಕರ್ಕೊಂಡ್ ಬಾ. ನನ್ನ ಮಗನ ಮೇಲೆ ಕೈ ಮಾಡಿದ ಅವನ್ನ ಧ್ವಂಸ ಮಾಡ್ಲೇಬೇಕು. ಈ ಜಮೀನ್ದಾರ್ ರಾಜಶೇಖರ್ ಮನೆತನದ ಗೌರವ ಪ್ರತಿಷ್ಠೆ ಉಳಿಸ್ಕೊಳ್ಳೇಬೇಕು. ನಡಿ. ಅಪ್ಪ, ಆವೇಶ ಪಡಬೇಡಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ. ನನ್ನ ಮಾತು ಕೇಳಿ. ನಿನ್ನ ಮಾತು ನಾನು ಕೇಳಬೇಕು ಅಂದ್ರೆ ನನ್ನ ಮಾತು ನೀನ್ ಕೇಳಲೇಬೇಕು. ನಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಿನಗೆ ಬೇಕು ಅಂದ್ರೆ ಇವತ್ತಿಂದ ಹುಡುಗಿ ಸಹವಾಸ ಬಿಡಬೇಕು. ಇದುವರೆಗೂ ಆಗಿದ್ದೆಲ್ಲ ಕೆಟ್ಟ ಕನಸು ಅಂತ ತಿಳ್ಕೊಂಡು ಆ ರಾಮನಾಥನ ಮಗಳನ್ನ ಮರಿಬೇಕು. ನಾನ್ ತೋರಿಸಿದ ಹುಡುಗಿ ಕುತ್ತಿಗೆಗೆ ನೀನ್ ತಾಳಿ ಕಟ್ಟಬೇಕು. ಅಪ್ಪ, ಪ್ಲೀಸ್. ನನಗೆ ಗೊತ್ತು, ಪ್ರೇಮದ ಗುಂಗಿನಲ್ಲಿ ಮುಳುಗಿರೋ ನಿನಗೆ ನನ್ನ ಮಾತು ಹಿಡಿಸಲ್ಲ. ನಾನು ಹೇಳಿದಾಗ ನೀನು ಕೇಳಲ್ಲ, ನೀನು ಹೇಳಿದಾಗ ನಾನು ಕೇಳಲ್ಲ. ಅವನ ಮನೆನ ನೆಲ ಸಮ ಮಾಡದೆ ನಾನ್ ಬಿಡಲ್ಲ. ಅಪ್ಪ, ಅಪ್ಪ, ನೀವು ಹೇಳಿದಾಗ ಕೇಳ್ತೀನಿ. ವಿಜಯ್, ವಿಜಯ್, ವಿಜಯ್. ಡಾಕ್ಟರ್, ಗಾಬರಿ ಆಗ್ಬೇಕಾದ ಅವಶ್ಯಕತೆ ಏನೂ ಇಲ್ಲ. ನಿಮ್ ಮಗ ಒಂದ್ ವಾರ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ವಿಜಯ್, ಪ್ರೇಮಿಗಳಿಗೆ ಪ್ರೋತ್ಸಾಹ ಕೊಡೋ ಪ್ರಪಂಚ ಇದಲ್ಲ. ನಮ್ಮದೇ ಆದ ಲೋಕಕ್ಕೆ ಹೋಗೋಣ ಅಂತ ಹೇಳಿದೆ. ನನ್ ಮಾತು ಕೇಳಲಿಲ್ಲ. ಈಗ ನೀವು ಆಸ್ಪತ್ರೆಯಲ್ಲಿ ನರಳ್ತಾ ಇದ್ದೀರಾ. ನಾನಿಲ್ಲಿ ಮಾನಸಿಕ ಹಿಂಸೆ ಅನುಭವಿಸ್ತಾ ಇದ್ದೀನಿ. ನಾನ್ ಎಷ್ಟು ಹೇಳಿದ್ರು ನೀನ್ ಹಠ ಬಿಡೋದಿಲ್ಲ. ಮಧು, ದಯವಿಟ್ಟು ಮಧು, ಫೋಟೋ ಕೊಟ್ಬಿಡಿ. ಸರಿಯಾಕೆ? ಏನು ಈಗ ತಾನೇ ಹೃದಯಘಾತದಿಂದ ಚೇತರಿಸ್ಕೊತಾ ಇದ್ದೀರಾ? ಆಗ್ಲೇ ವ್ಯಾಯಾಮನ? ಮೊದಲು ಮಾತ್ರೆ ತಗೊಂಡು ವಿಶ್ರಾಂತಿ ತಗೊಳ್ಳಿ. ಇದು ಹಾರ್ಟ್ ಅಟ್ಯಾಕ್ ಮಾತ್ರೆ, ಇದು ಪ್ರೆಷರ್ ಮಾತ್ರೆ, ಅಯ್ಯೋ, ಇದು ವಿಟಮಿನ್ ಮಾತ್ರೆ. ಯಾಕ್ರಿ ಮಾತ್ರೆಗಳನ್ನೆಲ್ಲ ಬಿಸಾಕ್ಬಿಟ್ರಿ? ಹುಚ್ಚಿ ಹುಚ್ಚಿ, ಅಂತ ಚಿಕ್ಕ ವಿಷಯಕ್ಕೆಲ್ಲ ಆಘಾತ ಆಗುವಂತ ಗುಂಡಿಗೆ ಅಲ್ಲ ಕಣೆ ಈ ರಾಮನಾಥ್ ಗುಂಡಿಗೆ. ಇದು ಜೋಡಿದಾರ್ ಮನೆತನದ ಗಟ್ಟಿ ಗಂಡೆದೆ ಕಣೆ. ಅಂದ್ರೆ ಅವತ್ತು ಪ್ರೇಮ ಅನ್ನೋ ಅಸ್ತ್ರದಿಂದ ವಿಜಯ್ ಮಧುನ ಬುಟ್ಟಿಲ್ ಹಾಕೊಂಡ, ಸೆಂಟಿಮೆಂಟ್ ಅನ್ನೋ ಅಸ್ತ್ರದಿಂದ ನನ್ನ ಮುದ್ದಿನ ಮಗಳನ್ನ ನಾನು ಬುಟ್ಟಿಲ್ ಹಾಕೊಳಕ್ ಆಡಿದ ನಾಟಕ ಕಣೆ. ಆದ್ರೆ ಹೆಸರು ಹೃದಯಾಘಾತ. ಸಾಮ, ದಾನ, ಭೇದ, ದಂಡ ಕೂಡ ಉಪಯೋಗಿಸಿದೆ. ನಿನ್ನ ಮಗಳು ತನ್ನ ಹಠ ಬಿಡ್ಲಿಲ್ಲ. ಕೊನೆಗೆ ಚತುರೋಪಾಯ ಉಪಯೋಗಿಸಿ ನಾನು ಗೆದ್ದೆ. ಈಗಿನ ಕಾಲದ ಹುಡುಗ ಹುಡುಗಿಯರು ಬಹಳ ಸೂಕ್ಷ್ಮ. ಹೊಡೆದಷ್ಟು ಹಠ ಜಾಸ್ತಿ ಮಾಡ್ತಾರೆ. ಈ ರೀತಿ ನಾಟಕ ಆಡಿದ್ರೆ ಸೋತು ಶರಣ ಆಗ್ತಾರೆ. ಈಗ ನೋಡ್ದ್ಯಾ ಹೇಗೆ ಬಾಲ ಮುದ್ರಕೊಂಡು ಮೂಲೆಯಲ್ಲಿ ಬಿದ್ದಾಳೆ. ಹೆತ್ತ ಮಗಳಿಗೆ ಈ ರೀತಿ ಮೋಸ ಮಾಡೋ ತಂದೆ ನಿಮ್ಮನ್ನೇರಿ ನೋಡಿದ್ದು. 1000 ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡಿದ್ರೆ ಪುಣ್ಯ ಅಂತಾರೆ. ಆದ್ರೆ ನೀವು ಈ ರೀತಿ ಒಂದ್ ಸುಳ್ಳು ಹೇಳಿ ಅವ್ರ ಪ್ರೇಮನೆ ಹಾಳು ಮಾಡಿ ಪುಣ್ಯ ಕಟ್ಕೊಂಡ್ರಿ. ವಿಜಯ್ ಒಬ್ಬರನ್ನ ಬಿಟ್ಟು ನಾನ್ ಬೇರೆ ಯಾರನ್ನು ಮದ್ವೆ ಆಗೋಲ್ಲ. ನೀವು ಬಲವಂತದಿಂದ ಬೇರೆಯವ್ರ ಕೈಯಿಂದ ತಾಳಿ ಕಟ್ಸಿದ್ರೆ ನನ್ನ ಕೊನೆ ಉಸಿರಿರೋವರೆಗೂ
ಮನೋರೋಗದಿಂದ ನರಕ ಯಾತನೆ ಅನುಭವಿಸ್ತಾ ಸಾಯ್ತೀನಿ. ನಾನು ಪಡೋ ನೋವು ಸಂಕಟ ನೋಡ್ತಾ ನೀವು ಸಂತೋಷ ಪಡಿ. ಬನ್ನಿ, ಇವತ್ತು ಶ್ರಾವಣ ಶುಕ್ರವಾರ, ಮುತ್ತೈದೆ ಬಂದಿದ್ದೀರಿ. ಮೊದಲು ಅರ್ಶನ ಕುಂಕುಮ ಇಟ್ಕೊಳ್ಳಿ. ಅಪ್ಶಕನ, ನಿಮ್ ಗಂಡಸರ ದ್ವೇಷ ಸಾವಿರ ಇರ್ಬೋದು. ಮನೆಗ್ ಬಂದು ಮುತ್ತೈದೆಗೆ ಮಂಗಳ ದ್ರವ್ಯ ಕೊಡ್ತಿದ್ರೆ ಅದು ನಮಗ್ ಶ್ರೇಯಸ್ಸಲ್ಲ ರೀ. ಮುಚ್ಚೆ ಬಾಯಿ. ಮುತ್ತೈದೆಯಾಗಿ ಮನೆಗೆ ಬಂದಿದ್ರೆ ಆರ್ತಿ ಎತ್ತಿ ಮಂಗಳ ದ್ರವ್ಯ ಕೊಡುವಂತಿದ್ದೆ. ಆದ್ರೆ ಬಂದಿರೋದು ರಾಯಭಾರಕ್ಕೆ. ನಿಜ, ಹೆತ್ತ ಮಗಳ ಅನುಭವಿಸ್ತಾ ಇರೋ ಮಾನಸಿಕ ವೇದನೆ ನೋಡ್ಲಾರ್ದೆ, ಕರುಳಿನ ಸಂಕಟ ತಡಿಲಾರ್ದೆ ನನ್ನ ಮಗಳ ಪ್ರಾಣ ಉಳಿಸಿ ಅಂತ ಬೇಡ್ಕೊಳಕ್ ಬಂದೆ. ನಿಮ್ ದ್ವೇಷಕ್ಕೆ ಎಳೆ ಜೀವಗಳನ್ನು ಬಲಿ ಕೊಡ್ಬೇಡಿ ಅಂತ ಕೈ ಮುಗಿದ್ ಕೇಳ್ಕೊಳಕ್ ಬಂದೆ. ತಾನ್ ಎದುರುಗಡೆ ಬಂದು ನಿಂತ್ಕೊಳಕ್ ಧೈರ್ಯ ಇಲ್ದೆ ಹೆಂಡತಿನ ಕಳಿಸ್ಕೊಟ್ಟಿದ್ದಾನೆ ಆ ಹೇಳಿ ರಾಮನಾಥ. ಏನು ಅಂದ್ರೆ, ನಮಗೂ ಹೆಣ್ಮಕ್ಳಿದ್ದಿದ್ರೆ ಅದ್ರ ಕಷ್ಟ ಏನು ಅಂತ ಅರ್ಥವಾಗ್ತಿತ್ತು ನಿಮ್ಗೆ. ಕಾಲ ಬದಲಾಗ್ತಿದ್ದ ಹಾಗೆ ಹಿರಿಯರು ನಾವು ಬದಲಾಗ್ಬೇಕು. ಮಕ್ಕಳ ಯೋಗಕ್ಷೇಮ ಮುಖ್ಯವಾಗಿರ್ಬೇಕೆ ಹೊರತು ನಮ್ಮ ಹಠನೇ ಜಾಸ್ತಿ ಮಾಡಬಾರ್ದು. ಓಹೋ, ನನಗೆ ಉಪದೇಶ ಮಾಡುವಷ್ಟು ಧೈರ್ಯ ಬಂತ ನಿನಗೆ? ಮಗಳನ್ನ ಛೂ ಬಿಟ್ಟು ನನ್ನ ಮಗನ್ನ ದೂರ ಮಾಡಕ್ ನೋಡ್ದ. ನಾನ್ ಸೊಪ್ಪಾಕ್ಲಿಲ್ಲ. ಈಗ ನನ್ನ ಹೆಂಡತಿನ ದೂರ ಮಾಡ್ಬೇಕು ಅಂತ ನಿನ್ನ ಛೂ ಬಿಟ್ಟಿದಾನ? ಅಯ್ಯೋ, ತಪ್ಪು ತಿಳ್ಕೊಬೇಡಿ. ನೀವು ನನಗೆ ಅಣ್ಣನ ಸಮಾನ ಅಂತ ತಿಳ್ಕೊಂಡು ನಿಮಗ್ ಕೈ ಮುಗಿದು ಬೇಡ್ಕೊತಾ ಇದ್ದೀನಿ. ನಿಮ್ ದ್ವೇಷ ಮರೆತು ನನ್ ಮಗಳನ್ನ ನಿಮ್ ಸೊಸೆಯಾಗಿ ನಿಮ್ ಮನೆ ತುಂಬಿಸ್ಕೊಳ್ಳಿ. ನಿಜ ಇಲ್ದೆ ಅವ್ಳು ಖಂಡಿತ ಬದುಕಿರಲ್ಲ. ನಿಮ್ ಕಾಲ ಹಿಡಿದು ಕೇಳ್ಕೊತಾ ಇದ್ದೀನಿ, ನನ್ ಮಗಳಗ್ ಬಾಳ್ ಕೊಡಿ, ನನ್ ಮಗಳಗ್ ಬಾಳ್ ಕೊಡಿ. ಅಯ್ಯೋ, ಏಯ್, ಬಾಳ್ ಕೊಡೋದಲ್ಲ, ನಿಮ್ಮ ಮನೆತನದ ನೆರಳು ಕೂಡ ಈ ಮನೆ ಮೇಲೆ ಬಿಡಬಾರ್ದು. ಹೊರಟೋಗು. ರಾಜಶೇಖರ್ ಮನೆಗೆ ಹೋಗಿದ್ದೆ. ಮಗಳ ಪ್ರೇಮ್ ಭಿಕ್ಷೆ ಕೇಳಿದೆ. ಅವನ್ ಕಾಲಿಗೆ ಬಿದ್ದು ಅಂಗ್ಲಾಚ್ಕೊಂಡೆ. ಅವನ್ ಕಾಲಿನಿಂದ ಒದ್ದು ಕಳಿಸ್ದ. ಸರಿ ತಾನೆ? ನನ್ ತಪ್ಪಾಯ್ತು, ದಯವಿಟ್ಟು ಕ್ಷಮಿಸ್ಬಿಡಿ ಅಂದ್ರೆ ದಯವಿಟ್ಟು ಕ್ಷಮಿಸೋದಕ್ಕೆ ನಾನ್ಯಾರೇ? ತಾಳಿ ಕಟ್ಟಿದ ಗಂಡನಿಗೆ ವಿರುದ್ಧವಾಗಿ ಯಾವಾಗ ಈ ಮನೆ ದಾಟಿ ಹೊರಗೆ ಹೋದ್ಯೋ ಆಗಲೇ ನಿನ್ನ ಸಂಬಂಧ ಕಡ್ದೋಯ್ತು. ಮತ್ತೆ ಈ ಮನೆ ಒಳಗೆ ಬರೋ ಅಧಿಕಾರ ನಿನಗಿಲ್ಲ. ಹೊರಟೋಗ್. ನನ್ನ ಪಾಲಿಗೆ ನನ್ನ ಹೆಂಡತಿ ಸತ್ತು. ಹೆಣ್ಣು ಅನ್ನೋ ಕರುಣೆ ಇಲ್ಲದೆ ಒದ್ದಿರೋ ರಾಜಶೇಖರ್ ಮಾತ್ರ ಸುಮ್ಮನೆ ಬಿಡಲ್ಲ. ಅವನ ವಂಶ ನಿರ್ವಂಶ ಮಾಡದೆ ಹಿಂತಿರುಗಿ ನಾನು ಬರಲ್ಲ. ಏನಂದ್ರೆ ನಿಂತ್ಕೊಳ್ಳೆ. ಹೆಣ್ಣನ್ನ ಒದ್ದು ಕಳ್ಸಿರೋ ನೀನು ಒಬ್ಬ ಗಂಡಸ. ರಾಯಭಾರಕ್ಕೆ ಅಂತ ಹೆಣ್ತಿನ ಕಳ್ಸಿರೋ ನೀನೊಬ್ಬ ಗಂಡಸ. ನೀನ್ ಅವಳ ಹಣೆಯಲ್ಲಿ ರಕ್ತ ಬರೋ ಹಾಗೆ ಮಾಡ್ದೆ, ನಾನು ನಿನ್ನ ರಕ್ತ ನೆಲಕ್ಕೆ ಸುರಿಯೋ ಹಾಗೆ ಮಾಡ್ದೆ ಬಿಡಲ್ಲ. ನಿನ್ನ ಕೊಟ್ಟು ಬೆದರಿಕೆಗೆಲ್ಲ ಜಗ್ಗುನಲ್ಲ ಈ ಜಮೀನ್ದಾರ್ ರಾಜಶೇಖರ್. ನನ್ನನ್ನು ಮುಟ್ಟೋದಲ್ಲ, ನನ್ನ ನೆರಳು ಕೂಡ ಮುಟ್ಟೋ ಯೋಗ್ಯತೆ ಇಲ್ಲ ನಿನಗೆ. ನನ್ನ ಯೋಗ್ಯತೆ ಬಗ್ಗೆ ಮಾತಾಡಿದ್ರೆ ನಿನ್ನ ಇಲ್ಲೇ ಭೂಗತ ಮಾಡ್ಬಿಡ್ತೀನಿ. ನಾನೇನ್ ಬಳೆ ತೊಡ್ಕೊಂಡಿಲ್ಲ ನಿನ್ನಂತ ಹೇಳಿ ಹೆದರ್ಕೊಳ್ಳೋಕೆ. ಏನಂದೆ? ಏನಂದ್ರೆ ಬಿಟ್ಬಿಡಿ ಅವ್ರನ್ನ, ಬಿಟ್ಬಿಡಿ. ನಿಮ್ ತಮ್ಮಯ್ಯ ಬಿಟ್ಬಿಡಿ, ಬಿಟ್ಬಿಡಿ. ಸರಿ ಆಚೆ. ಇವತ್ತಿಬ್ಬರಲ್ಲಿ ಒಬ್ರು ಸಾಯಲೇಬೇಕು. ಸರಿ ಆಚೆ. ಸರಿ ಆಚೆ. ಬಿಟ್ಬಿಡಿ. ಸರಿ ಆಚೆ. ಜಯ, ಜಯ, ನಿನ್ನ ಹಠದಿಂದ ಅಮ್ಮನ ಮನೆ ಬಿಟ್ಟು ಹೋಗು ಅಂದೆ. ಈಗ ಅಮ್ಮ ನಮ್ಮೆಲ್ರನ್ನು ಬಿಟ್ಟು ದೂರ ಹೊರಟೋದ್ಲು. ಹೌದು ಮಾರಾಯರೆ, ದೊಡ್ಡ ದೊಡ್ಡವರ ದ್ವೇಷಕ್ಕೆ ಮಧು ತಾಯಿ ಬಲಿಯಾದರು. ಮಧು ಅಳುವುದನ್ನು ನೋಡೋದಕ್ಕೆ ಆಗುತ್ತಿಲ್ಲ ಮಾರಾಯರೆ. 4 ದಿನ ನಾನು ಊರಲ್ಲಿರ್ಲಿಲ್ಲ.
ಎಂತ ಅನಾಹುತ ಮಧು ತಂದೆ ಹೃದಯಾಘಾತದ ನಾಟಕ ಆಡಿ ಆಕೆ ಮನಸ್ಸನ್ನು ಬದಲಾಯಿಸಿದ್ದಾರೆ. ತಂದೆ ಇಷ್ಟದಂತೆ ಅವರು ಬೇರೊಬ್ಬರನ್ನು ಮದುವೆಯಾಗಲು ಒಪ್ಪಿದ್ದಾರೆ. ಅದು ಸಾಧ್ಯವಿಲ್ಲ ಮಾರಾಯರೆ. ನಿಮ್ಮ ತಂದೆ ನಿಮ್ಮ ಮದುವೆಗೂ ಎಲ್ಲ ಸಿದ್ಧತೆ ಮಾಡುತ್ತಿದ್ದಾರೆ. ಹೆಣ್ಣು ಯಾರು ಗೊತ್ತುಂಟಾ? ಯಾರು? ಸುಮಾ ಅಂತೆ. ಸುಮಾನಾ? ಸುಮಾ ಸುಮಾ ನಾನು ಕೇಳಿದ್ ಮತ್ತೆ ನಿಜನಾ? ಯಾವುದು? ನನ್ಗೂ ನಿನ್ಗೂ ಮದುವೆ ಅಂತೆ. ಇವತ್ ಸಾಯಂಕಾಲ ಲಗ್ನ ಪತ್ರಿಕೆ ಬರ್ತಾ ಇದೆ. ನಾನು ಖಂಡಿತವಾಗಿ ಮದುವೆ ಒಪ್ಪಿಗೆ ಕೊಟ್ಟಿಲ್ಲ. ಹಾಗಾದ್ರೆ ನಿಮ್ ತಂದೆ ಹೇಳಿ ಸುಳ್ಳ? ಅವ್ರು ಹೇಳಿದ ಹಾಗೆ ಕೇಳ್ತೀನಿ ಅಂತ ನೀನೇ ಹೇಳಿದ್ಯಂತೆ. ನಮ್ ತಂದೆ ಎಂತ ಕೋಪಿಷ್ಟ್ರು ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಆ ಪರಿಸ್ಥಿತಿಲಿ ನಾನು ಒಪ್ಕೊಳ್ಳದೆ ಹೋಗಿದ್ದಿದ್ರೆ ಎಷ್ಟೋ ಹೆಣಗಳು ಉರುಳೋಗ್ತಿತ್ತು. ಅವ್ರ ಕೋಪ ತಣ್ಣಗಾಗ್ಲಿ ನಾವು ಒಂದೇ ಕಾರಣಕ್ಕೋಸ್ಕರ ಅವ್ರು ಹೇಳ್ದ ಕೇಳ್ತೀನಿ ಅಂತ ಒಪ್ಕೊಂಡೆ. ಕಾರಣ ಏನೇ ಇದ್ರು ನೀನು ಒಪ್ಪಿಗೆ ಕೊಟ್ಟಿಯಲ್ಲ, ಅಷ್ಟು ಸಾಕು. ಒಪ್ಪಿಗೆ ಕೊಟ್ಟಾಕ್ಷಣ ಎಲ್ಲ ಮುಗ್ದಾಯ್ತು ಅಂತ ತಿಳ್ಕೊಬೇಡ ಸುಮಾ. ವಿಜಯ್ ಮಧುನ ಎಷ್ಟು ಪ್ರೀತಿಸಿದ್ದಾನೆ ಅಂತ ನಿಂಗೆ ಗೊತ್ತಿಲ್ವಾ? ನೀನ್ ನಿರಾಕರಿಸಬೇಕಾಗಿತ್ತು. ನಾನ್ ನಿರಾಕರಿಸಿದ್ರು ಇನ್ನೊಬ್ಳ ಸ್ಥಾನ ಅಲಂಕರಿಸ್ತಾಳೆ ಹೊರತು ಮಧು ಮಾತ್ರ ಆ ಸ್ಥಾನ ತುಂಬಕ್ಕೆ ಸಾಧ್ಯನೇ ಇಲ್ಲ ಅಂತ ಇವ್ರ ತಂದೆ ಖಡಾಖಂಡಿತವಾಗಿ ಹೇಳಿದ್ರಂತೆ. ಸುಮಾ, ನನ್ನ ಹೃದಯದಲ್ಲಿ ಮಧು ಕೊಟ್ರ ಸ್ಥಾನ ಖಂಡಿತವಾಗ್ಲೂ ನಿನಗೆ ಸಿಗಲ್ಲ. ನಿನಗ್ ಮಾತ್ರ ಅಲ್ಲ, ಬೇರೆ ಯಾವ ಹೆಣ್ಣಿಗೂ ಸಿಗಲ್ಲ. ಮಧುನೇ ನನ್ನ ಸರ್ವಸ್ವ. ನಮ್ ತಂದೆ ಹೇಳಿದ್ರು ಅಂತ ನೀನ್ ನನ್ನ ಮೇಲೆ ಏನಾದ್ರೂ ಕನಸುಗಳನ್ನ ಕಟ್ಕೊಂಡಿದ್ರೆ ದಯವಿಟ್ಟು ಅದನ್ನ ಮರ್ತು ಬಿಡು. ಈ ಜನ್ಮದಲ್ಲಿ ನನ್ನ ಮದುವೆ ಅಂತ ಆಗೋದಾದ್ರೆ ಅದು ಮಧುನೇ. ನಿನ್ನ ನಾನು ಯಾವತ್ತೂ ಆ ದೃಷ್ಟಿಯಿಂದ ನೋಡಿಲ್ಲ, ನೋಡೋದು ಇಲ್ಲ, ನೋಡಕ್ ಸಾಧ್ಯನೂ ಇಲ್ಲ. ಅಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಮಧು, ನೀನಿಲ್ಲಿ ವಿಜಯ್ ವಿಜಯ್ ಅಂತ ಅಳ್ತಿರು, ಅಲ್ಲಿ ವಿಜಯ್ ಇನ್ನೊಬ್ಳಿಗೆ ತಾಳಿ ಕಟ್ತಾನೆ. ಸುಳ್ಳು. ವಿಜಯ್ ನನಗೆ ಖಂಡಿತ ಮೋಸ ಮಾಡಲ್ಲ. ಅವ್ರು ನನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ. ನೋಡಿಲ್ಲಿ, ವಿಜಯ್ ಸುಮಾನ ಮದುವೆ ಆಗ್ತಿದಾರ? ನನ್ ಕೈ ನಂಬಕ್ಕಾಗ್ತಿಲ್ಲ. ವಿಜಯ್ ಏನ್ರಿ ಭೀಮಪ್ಪ, ಹುಡುಗನ್ ಕರ್ಕೊಂಡ್ ಬಂದ್ರೇನ್ರಿ? ಎಲ್ಲಿಂದ ಕರ್ಕೊಂಡ್ ಬರೋದು ಸ್ವಾಮಿ? ನನ್ನ ಪಿಂಡ ಈ ಮನೆಯಿಂದ ಹೊರಗಡೆ ಹೋಗೋದೇ ತಡ. ನಡಿ ಒಳಕ್ಕೆ ಅಂತ ಜಾರಿಸಿ ಒತ್ತು ತಳೆದ್ಕೊಟ್ಕೆ ತಳ್ಬಿಟ್ಟಿದ್ರು. 3 ದಿವಸದಿಂದ ತಿನ್ನಕ್ ಹುಲ್ಲು ಕುಡಿಯಕ್ ಕಲ್ಗಲ್ಸೆ ಕೊಡ್ತಾ ಇದ್ದಿದ್ದು. ಯಾರ್ರೀ ಹಾಗೆ ಮಾಡಿದ್ದು? ನಿಮ್ ಮನೇಲಿ ಕೆಲಸ ಮಾಡ್ತಿದ್ದಾಳಲ್ಲ ಅಯ್ಯೋ ಯಾರೀನೇ. ಎಷ್ಟು ಧೈರ್ಯ ನಿನಗೆ? ಕ್ಷಮಿಸ್ಬಿಡಿ ಬುದ್ಧಿ. ವಿಜಯಪ್ಪನವ್ರ ನಮ್ಮ ದಮ್ನವ್ರನ್ನ ಒಂದ್ ಮಾಡ್ಬೇಕು ಅಂತ ಹಾಗೆ ಮಾಡ್ಬಿಟ್ಟೆ. ಎಲ್ಲ ತೊತ್ತಿನ ಮಗಳೇ, ಇನ್ನೊಂದು ನಿಮಿಷ ಈ ಮನೇಲಿ ಇರ್ಕೊಡ್ದು. ಪಟೋಕ್ ಯಜಮಾನ್ರೆ, ಇನ್ನೊಂದು ಕ್ಷಣ ನಿಂತಿದ್ರೆ ನಿನ್ ಹೆಣ ಉಳುತ್ತೆ. ಪಟೋಕ್ ಪಟೋಕ್. ನೀವೇನ್ರಿ ಇನ್ನೂ ಇಲ್ಲೇ ನಿಂತಿದ್ದೀರಾ? ಆ ರಾಜಶೇಖರ ಗೊತ್ತು ಮಾಡಿರೋ ದಿನ, ಅದೇ ಮುಹೂರ್ತದಲ್ಲಿ, ಅದೇ ಘಳಿಗೆಯಲ್ಲಿ ನನ್ನ ಮಗಳಿಗೆ ನಾನ್ ಮದುವೆ ಮಾಡ್ಲೇಬೇಕು. ಕೇಶವ, ಮುಹೂರ್ತ ಟೈಮಿಗೆ ಸರಿಯಾಗಿ ವಿಜಯ್ ಸುಮಾನ ಕರ್ಕೊಂಡ್ ಬಾ. 1 ನಿಮಿಷ ಹೆಚ್ಚು ಬೇಡ, 1 ನಿಮಿಷ ಕಮ್ಮಿನೂ ಬೇಡ. ನಾನಿಟ್ಟಿರೋ ಮುಹೂರ್ತದಲ್ಲೇ ಈ ಮದುವೆ ನಡಿಬೇಕು. ಹೋಗ್ಬಾ. ಬಾ ರಾಜೀವ್, ಬಾ ಮಂದಾಕಿನಿ. ಏನಪ್ಪ, ನಮ್ಮ ಮಧು ಮದುವೆನ ಇಷ್ಟು ಅರ್ಜೆಂಟ್ ಆಗಿ ಇಟ್ಕೊಂಡಿದ್ಯಾ? ಎಲ್ಲ ನಿಧಾನವಾಗಿ ಹೇಳ್ತೀನಿ, ನಡ್ರಿ ಒಳಗೆ. ಒಂದೇ ದಿನ ಒಂದೇ ಮುಹೂರ್ತದಲ್ಲಿ, ಅದು ಒಂದೇ ಗಳಿಗೆಯಲ್ಲಿ 2 ಮನೇಲೂ ಮದುವೆ ಇಟ್ಕೊಂಡಿದ್ದಾರೆ. ರಾಜಶೇಖರಪ್ಪನವ್ರ ಮನೆ ಮದುವೆಗೆ ಹೋದ್ರೆ ರಾಮನಾಥಪ್ಪನವ್ರ ಕೋಪ ಬರುತ್ತೆ. ರಾಮನಾಥಪ್ಪನವ್ರ ಮನೆ ಮದುವೆಗೆ ಹೋದ್ರೆ ರಾಜಶೇಖರಪ್ಪನವ್ರು ಕೋಪ ಬರುತ್ತೆ. ಅವರಿಬ್ಬರನ್ನು ಎದುರು ಹಾಕೊಂಡ್ರೆ ನಮಗ್ ಬರೋ ಆದಾಯನೇ 0 ಆಗತ್ತೆ. ಈಗ ಏನ್ ಮಾಡೋದು? ಹಾವು ಸಾಯಬಾರದು, ಕೋಲು ಮುರಿಬಾರದು. ಅದಕ್ಕೊಂದು ಉಪಾಯ ಇದೆ. ಏನು? ನಾವ್ ಯಾರು 2 ಮದುವೆ ಹೋಗೋದೇ ಬೇಡ. ಸರಿಯಾದ ಮಾತು. ನಾವು ಊರಿನ ಜನ ಸೇರ್ಕೊಂಡು 2 ಮದ್ವೆನೂ ಬಹಿಷ್ಕರಿಸಿದ್ರೆ ಆಯ್ತಪ್ಪ. ಪುರೋಹಿತ್ರೆ, ವಿಜಯ್ ಸುಮಾ ಬರ್ತಿದ್ದ ಹಾಗೆ ಧಾರೆ ಏರಿಸ್ಕೊಳ್ಳಕ್ಕೆ ನಾನು ನನ್ನ ಹೆಂಡತಿ ಇದ್ದೀವಿ. ಮಂತ್ರ ಹೇಳಿ ತಾಳಿ ಕಟ್ಸೋಕೆ ನೀವಿದ್ದೀರಾ. ಮಂತ್ರ ಹೇಳಿ ತಾಳಿ ಕಟ್ಸೋಕೆ ಪಟ್ಟಣದಿಂದ ಒಬ್ಬ ಅರ್ಚಕನಾದ್ರು ಕರ್ಕೊಂಡು ಬರಬಾರ್ದೇನ್ರಿ ಭೀಮಪ್ಪ? ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಅಂತ ಮಂತ್ರ ಹೇಳೋದು ಯಾವ ಕಷ್ಟನ? ಮೊದ್ಲು ಗಂಡೊಪ್ಗೇನಾ? ನನ್ನ ಮಗಳಿಗೆ ತಾಳಿ ಕಟ್ಟೋನು ಗಂಡಾಗಿದ್ರೆ ಸಾಕು. ಮೊದ್ಲು ಕೆಲಸ ಮುಂದುವರಿಸಿ. ಬಪ್ಪ ಮದುವೆ ಗಂಡು, ಹಸೆ ಮನೆ ಮೇಲೆ ಕೂತ್ಕೋ, ಸುಲಗ್ನ ಸಾವಧಾನ. ಏನು ನೀನ್ ಹೇಳಿದ್ ನಿಜನಾ? ಹೌದ್ರವಾ? ನಿಮ್ ತಂದೆ ಆಡಿದ್ದು ನಾಟಕ. ಅವ್ರಿಗೆ ಹಾಗಾಗಿಗೂ ಇಲ್ಲ, ಏನೂ ಇಲ್ಲ. ಮಧು,
ವಿಜಯ್ ಇನ್ನೊಬ್ಳು ಕುತ್ತಿಗೆ ತಾಳಿ ಕಟ್ಟೋಕ್ ಮುಂಚೆ ನೀನ್ ಇಲ್ಲಿಂದ ಹೊರಟೋಗು. ನಾನು ನಿನಗೆ ಸಹಾಯ ಮಾಡ್ತೀನಿ. ಬೇಗ ಹೋಗು. ಹೋಗ್ರುವ. ಮುಹೂರ್ತ ಮೀರ್ ಹೋಗ್ತಾ ಇದೆ, ಹೆಣ್ಣನ್ ಕರ್ಕೊಂಬನ್ನಿ. ಯಜಮಾನ್ರೆ, ಮಧು ಅಮ್ಮರ್ ಮನೆ ಬಿಟ್ಟು ಹೊಡೋದ್ರು. ಮಧು, 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 ಅಲ್ಲೋಡು. ಸುಮಾ, ನಾನೀಗ ಬರೀ ಸುಮಾ ಅಲ್ಲ, ಮಿಸಸ್ ಕೇಶವ್. ಬೆಳಗ್ಗೆನೆ ನಾವಿಬ್ರು ರಿಜಿಸ್ಟರ್ ಮದುವೆ ಮಾಡ್ಕೊಂಡ್ವಿ. ಏನು ಕೇಶವ ಸುಮಾನ ಮದುವೆ ಮಾಡ್ಕೊಂಡು ಬಂದ? ವಿಜಯ್ ಮಧು ಅಲ್ಲೇ ಇದ್ದಾರ? ವಿಜಯ್ ನಿಂತ್ಕೋ. ಮಧು, ವಿಜಯ್. ಅಯ್ಯೋ, ಬೇಡಿ ಅಂದ್ರೆ ನನ್ ಮಗನ್ ಸಾಯಿಸ್ಬೇಡಿ. ಸಾಯಿಸ್ಲೇಬೇಕು ಅನ್ನಂಗಿದ್ರೆ ಮೊದಲು ನನ್ ಸಾಯಿಸಿ, ನನ್ ಮಗನ್ ಸಾಯಿಸ್ಬೇಡಿ. ಅಪ್ಪ, ಹಳೆ ದ್ವೇಷನೇ ದೊಡ್ಡದ್ ಮಾಡ್ಕೊಂಡು ಈ ಪ್ರೇಮಿಗಳನ್ನ ಅಗಲಿಸ್ಬೇಡಿ. ಕರುಣೆ ಕನಿಕರ ಇಲ್ದಿರೋ ಕಟುಕರು ಅಂತ ಗೊತ್ತಿದ್ರೆ ನಾನು ನಿಮ್ ಸಂಬಂಧನೇ ಬೆಳೆಸ್ತಾ ಇರ್ಲಿಲ್ಲ. ಅಪ್ಪ, ವಿಜಯನ ಸಾಯಿಸ್ಲೇಬೇಕು ಅಂತ ತೀರ್ಮಾನ ಮಾಡಿದ್ರೆ ನಿಮ್ ಇಷ್ಟಕ್ಕೆ ವಿರುದ್ಧವಾಗಿ ಸುಮಾನ ನಾನ್ ಮದುವೆ ಮಾಡ್ಕೊಂಡಿದ್ದೀನಿ. ನಮ್ಮಿಬ್ರು ಸಾಯಿಸಿ. ಯಾಕಪ್ಪ ಸುಮ್ಮನಾಗ್ಬಿಟ್ರಿ? ಹತ್ತು ಮಗನ ಕೈಯಾರ ಕೊಂದ ತಂದೆ ಅಂತ ನಿಮ್ಮ ಕೀರ್ತಿ ಹೆಚ್ಚುತ್ತೆ. ಶೂಟ್ ಮಾಡಿ. ನೀವು ನನ್ ಸಾಯಿಸಿ. ನಿಮ್ಮ ದ್ವೇಷ ಹಗೆತನ ಇತಿಹಾಸದಲ್ಲಿ ಬರೆಯುತ್ತೆ. ಸಾಯಿಸಿಪ್ಪ. ನಿಮ್ಮ ಬಂದೂಕದ ಗುಂಡಿಗೆ ಮೊದಲು ಬಲಿಯಾಗಕ್ ಬಿಡಲ್ಲ, ನಾನೇ ಬಲಿ ಆಗ್ತೀನಿ. ಅಪ್ಪ, ಬದುಕಿನಲ್ಲಿ ನಮ್ಮಿಬ್ಬರ ಸಮ್ಮಿಲನದಿಂದ ನಿಮ್ಮ ಹಗೆತನ ಸಮಾಪ್ತಿ ಆಗುತ್ತೆ ಅಂತ ತಿಳ್ಕೊಂಡಿದ್ವಿ. ಆದ್ರೆ ಸಾವನಿಂದ ಆಗುತ್ತೆ ಅನ್ನೋದಾದ್ರೆ ಅದಕ್ಕೆ ನಾವಿಬ್ರು ಸಿದ್ಧ. ಶೂಟ್ ಮಾಡಿ. ರಾಜಶೇಖರ್ ರಾಯ್ರೆ,
ನೀವೇನಾರು ಆತರ ಪಟ್ಟು ಅನಾಹುತ ಮಾಡಿದ್ರೆ ಪುತ್ರ ಶೋಕ ನಿರಂತರವಾಗತ್ತೆ. ರಾಮನಾಥ್ ರಾಯ್ರೆ, ನೀವಾಗ್ಲೇ ದುಡುಕಿ ನಿಮ್ ಮನೆಯವ್ರನ್ನ ಕಳ್ಕೊಂಡಿದ್ದೀರಿ. ಪುನಃ ಪ್ರಾಣಕ್ ಪ್ರಾಣವಾಗಿರೋ ನಿಮ್ ಮಗಳನ್ನ ಕಳ್ಕೊಂಡು ಜೀವನ ಪರ್ಯಂತ ಕೊರಗೋ ಹಾಗೆ ಮಾಡ್ಕೋಬೇಡಿ. ದಯವಿಟ್ಟು ದಯವಿಟ್ಟು ನಿಮ್ ಮನಸ್ಸನ್ನು ಬದಲಾಯಿಸಿಕೊಂಡು ಇವರಿಬ್ಬರ ಸಮ್ಮಿಲನಕ್ಕೆ ಆಶೀರ್ವಾದ ಮಾಡಿ. ಪ್ರೀತಿ ಪ್ರೇಮದ ಮುಂದೆ ನಮ್ಮ ಗೌರವ ಪ್ರತಿಷ್ಠೆ ಸೋತೋಯ್ತು. ಪವಿತ್ರವಾದ ಪ್ರೇಮ ಅನ್ನೋ ಶಕ್ತಿ ಮುಂದೆ ನಮ್ಮ ಶಕ್ತಿ ಕುಗ್ಗೋಯ್ತು. ಹಠ ಹಗೆತನ ಸತ್ತೋಯ್ತು. ಇನ್ ಮದ್ವೆ ಏರ್ಪಾಡು ಎಲ್ಲ ಸಿದ್ಧವಾಗಿದೆ. ನಮ್ಮ ಪ್ರೀತಿ ಮತ್ತೆ ಬೆಸುಗೆಯಾಗಿದ್ದೆ ಈ ಹಳದಿ ದಾರ, ಅರಿಶಿಣದ ಕೊಂಬಿಂದ. ಇದು ಶಾಶ್ವತವಾಗಿ ನನ್ನ ಕುತ್ತಿಗೆಯಲ್ಲಿರ್ಬೇಕು. ನಿಮ್ಮಿಬ್ಬರ ಸಮ್ಮಿಲನದಿಂದ ದೂರ ದೂರ ಇದ್ದ ಎರಡು ಕುಟುಂಬಗಳ ಸಮ್ಮಿಲನವೇ ಆಯ್ತು.